Hi students, I am Pratiksha Javli, competitive English trainer from Dharwad. In today's session, we will see types of sentences. So what is a sentence ಅಂತ ನಾವು ಪ್ರಶ್ನೆ ಮಾಡಿದಾಗ ಯಾವ ರೀತಿಯಾದಂಥ ಉತ್ತರ ನಾವು ಕೊಟ್ಕೋತ ಬಂದೇವಿ ಆಮೇಲೆ ಇವತ್ತಿಗೂ ನಾವು ಕೊಡ್ತೇವೆ ಅಂದ್ರೆ ಸೆಂಟೆನ್ಸ್ ಇಸ್ ಅ ಗ್ರೂಪ್ ಆಫ್ ವರ್ಡ್ಸ್ ವಿಚ್ ಗಿವ್ಸ್ ಅ ಕಂಪ್ಲೀಟ್ ಮೀನಿಂಗ್. ಸೊ ನಾವು ಏನು ಹೇಳ್ತೇವೆ ಅಂದರೆ ಶಬ್ದಗಳನ್ನು ಸರಿಯಾಗಿ ಜೋಡಿಸಿ ಅದಕ್ಕೆ ಒಂದು ಅರ್ಥವನ್ನು ಕೊಡುವಂತಹ ಒಂದು ವಾಕ್ಯ ಆದಾಗ ಅದನ್ನು ನಾವು ವಾಕ್ಯ ಅಂತ ಕರಿತೇವೆ. ಸೊ ದಿಸ್ ಈಸ್ ವೆರಿ ವೆರಿ ಕಾಮನ್ಲಿ ಆಸ್ಡ್ ಕ್ವೆಶನ್ಸ್ ಆ್ಯಂಡ್ ವೆರಿ ವೆರಿ ಕಾಮನ್ಲಿ ಆಸ್ಡ್ ಆನ್ಸರ್ಸ್. ಸೊ ಈ ವಾಕ್ಯ ಅಂದ್ರೆ ಏನು ಅಂತ ನಾವು ಗೊತ್ತು ಮಾಡ್ಕೊಂಡ್ವಿ. ಸೊ ನಾವಿಲ್ಲಿ ಯಾವ ಟೈಪ್ಸ್ ವಾಕ್ಯಗಳು ಇವೆ ಅಂತ ನೋಡೋಣ. ಸೊ ನಾವು ಇನ್ ದಿಸ್ ವಿಡಿಯೋ ವಿ ಶಾಲ್ ಆಲ್ಸೋ ಲರ್ನ್ ಆರ್ ನೋ ವಾಟ್ types of sentences are. So here I would like to say that we have 4 different types of sentences. ನಮಗೆ 4 ತರಹದ different types of sentences ಅವ ಮತ್ತು ಅವನ್ನ ನಾವು ಈಗ ಕಲಿಯೋಣ. ಯಾವಪ್ಪ ಅವು ಅಂತಂದ್ರೆ ಇಲ್ಲಿ ನೀವು ಸ್ಲೈಡಲ್ಲಿ ನೋಡೋ ಪ್ರಕಾರ ಯು ಹ್ಯಾವ್ ಅಸರ್ಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್ ಆ್ಯಂಡ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ಸೊ ಇವುಗಳನ್ನು ನಾವು ಈಗ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ವಿ ವಿಲ್ ಸಿ ವಾಟ್ ಅಸರ್ಟಿವ್ ಸೆಂಟೆನ್ಸ್ ಈಸ್. ಅಸರ್ಟಿವ್ ಸೆಂಟೆನ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಿಕ್ಲರೇಟಿವ್ ಸೆಂಟೆನ್ಸ್. ಅಸರ್ಟಿವ್ ಸೆಂಟೆನ್ಸನ್ನು ನಾವು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತಲೂ ಇಲ್ಲಿ ಹೇಳಲಾಗುತ್ತದೆ. ಸೊ ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ಏನು? ಸೊ ದ ಸ್ಟೇಟ್ಮೆಂಟ್ ಆಫ್ ಅ fact. So here in this sentence we say that the sentence is also a statement or declares a fact. Assertive sentence ಅನ್ನು ನಾವು ಡಿಕ್ಲರೇಟಿವ್ ಸೆಂಟೆನ್ಸ್ ಅಂತಲೂ ಕರಿತೀವಿ. ಇಲ್ಲಿ ಫ್ಯಾಕ್ಟ್ಸ್ಗಳನ್ನು ಹೇಳಲಾಗುತ್ತದೆ ಅಥವಾ ಒಬ್ಬ ವ್ಯಕ್ತಿ ತನ್ನ ಸ್ಟೇಟ್ಮೆಂಟನ್ನು ಇಡಲಾಗ್ತಾನೆ. ಸೊ ಇಲ್ಲಿ ಈ ವಾಕ್ಯದಲ್ಲಿ ನಾವು ಸ್ಟೇಟ್ಮೆಂಟ್ಸ್ಗಳನ್ನು ಹೇಳ್ತೇವೆ. ಹಾಗೆ ಈ ವಾಕ್ಯವನ್ನು ನಾವು ಮುಗಿಸುವಾಗ ಒಂದು ಫುಲ್ ಸ್ಟಾಪ್ ಅನ್ನು ಇಡ್ತೇವೆ. ಸೊ ಇಲ್ಲಿ ಇನ್ ದಿ ಸೆಂಟೆನ್ಸ್ once a person declares fact or he states the statement and at the end of the statement we will put a full stop. For example, the class starts at 9 o'clock. The class starts at 9 o'clock. 9 ಗಂಟೆಗೆ ಕ್ಲಾಸು ಶುರುವಾಗ್ತದೆ. So here you are declaring the fact. So this is a declarative sentence. Next example. It is not cold outside. If you see the slide carefully, ಅಲ್ಲಿ ಬ್ರಾಕೆಟ್ಸ್ಗಳಲ್ಲಿ ಪಾಸಿಟಿವ್ ಹಾಗೆ ನೆಗೆಟಿವ್ ಅಂತ ಮೆನ್ಷನ್ ಮಾಡಲಾಗಿದೆ. ಸೊ ಇವಾಗ ಪಾಸಿಟಿವ್ ಮತ್ತು ನೆಗೆಟಿವ್ ಅಂದರೆ ಏನರ್ಥ? ಪಾಸಿಟಿವ್ ಸೆಂಟೆನ್ಸಸ್ ಅಂದರೆ ನಾವು ಇಲ್ಲಿ ಯಾವುದೇ ರೀತಿಯಾದ ನೋ, ನಾಟ್ ಅಂತ ಶಬ್ದಗಳನ್ನು ಬಳಸೋದಿಲ್ಲ. ಯಾವ ವಾಕ್ಯದಲ್ಲಿ ನಮಗೆ ನೋ ಅಥವಾ ನಾಟ್ ಅನ್ನು ಬಳಸಲಾಗ್ತದೋ ಆ ವಾಕ್ಯಗಳಿಗೆ ನಾವು ನೆಗೆಟಿವ್ ಸೆಂಟೆನ್ಸ್ ಅಂತ ಹೇಳ್ತೇವೆ. So, in the positive sentences, we do not use any kind of words like no or not. When there is a usage or when we use the words no or not in sentence, that sentence could be called as negative sentence. Another example, this is a good hotel. So, you are declaring, saying the fact that this hotel is good. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ನೋ ಅಥವಾ ನಾಟನ್ನು ನಾವು ಬಳಸಿಲ್ಲ. ಹಾಗಾಗಿ ಈ ವಾಕ್ಯವನ್ನು ನಾವು ಪಾಸಿಟಿವ್ ವಾಕ್ಯ ಅಂತ ಹೇಳಬಹುದು. ಸೊ ಇನ್ ದಿಸ್ ಸೆಂಟೆನ್ಸ್ ವಿ ಹ್ಯಾವ್ ನಾಟ್ ಮೆನ್ಷನ್ಡ್ ಆರ್ ನಾಟ್ ಯೂಸ್ಡ್ ದ ವರ್ಡ್ ನೋ ಆರ್ ನಾಟ್. ಸೊ ದಿಸ್ ಈಸ್ ಅ ಪಾಸಿಟಿವ್ ಸೆಂಟೆನ್ಸ್. ಲೆಟ್ ಮೀ ಗಿವ್ some more examples under declarative sentence or assertive sentence. Please make a note of it. I am an English teacher. He is not a doctor. So here in this sentence I have used the word not and this sentence is a negative sentence. Idanna ನಾವು negative sentence ಅಂತ ಕರಿತೇವೆ. Next example, everything is up to the mark. Next sentence, the schools are not open because of COVID. So again in this sentence also have used the word not and this is a negative sentence. The schools are not open. This is a fact. I am declaring the fact. That's why this comes under declarative sentence or assertive sentence. So ಅಸರ್ಟಿವ್ ಸೆಂಟೆನ್ಸ್ ಅಥವಾ ಡಿಕ್ಲರೇಟಿವ್ ಸೆಂಟೆನ್ಸ್ ಅಂದರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ನಾವು ಈಗ ನೆಕ್ಸ್ಟ್ ಟೈಪ್ ಆಫ್ ಸೆಂಟೆನ್ಸ್ಗೆ ಹೋಗೋಣ. ದಟ್ ಈಸ್ ಇಂಪರೇಟಿವ್
sentence. What is an imperative sentence ಅಂತ ಕೇಳಿದಾಗ ನಾವೇನು ಹೇಳ್ತೇವೆ ಅಂತಂದರೆ the imperative sentence commands or sometimes requests. The imperative takes no subject as you is already applied as a subject. The imperative form ends with an full stop. ಸೊ ಇಲ್ಲಿ ಈ ಒಂದು ವಾಕ್ಯದಲ್ಲಿ ನಾವು ಕಮಾಂಡ್ಸ್ಗಳನ್ನು ಕೊಡಬಹುದು, ನಾವು ಆರ್ಡರ್ಸ್ಗಳನ್ನು ಇಡಬಹುದು, ಅಥವಾ ನಾವು ಇಲ್ಲಿ ರಿಕ್ವೆಸ್ಟ್ ಸಹ ಮಾಡಬಹುದು. ಆಮೇಲೆ ಈ ರೀತಿಯಾದಂತಹ ವಾಕ್ಯಗಳು ಸಹಿತ ಫುಲ್ ಸ್ಟಾಪ್ಗಳಿಂದ ಮುಕ್ತಾಯ ಹೊಂದುತ್ತದೆ. ಓಕೆ, ಲೆಟ್ ಮೀ ಸಿ ದಿ ಎಕ್ಸಾಂಪಲ್. ಸಿಟ್ ಡೌನ್ ದೇರ್. ಇಲ್ಲಿ ನಾನು ಒಬ್ಬ ವ್ಯಕ್ತಿಗೆ ಒಂದು ಆರ್ಡರ್ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ? ಆರ್ಡರ್ ಮಾಡ್ತಾ ಇದ್ದೀನಿ ಅಥವಾ ಒಂದು ಕಮಾಂಡ್ ಕೊಡ್ತಾ ಇದ್ದೀನಿ, ಕುತ್ಕೋ ಅಂತ. ಸೊ ಇಲ್ಲಿ ನಾನು ಏನು ಹೇಳಲ್ಲ, ಯು ಸಿಟ್ ಡೌನ್ ಅಂತ ನಾನಿಲ್ಲಿ ಹೇಳಲ್ಲ. ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ಅ ಪರ್ಸನ್ ಈಸ್ ಟೆಲಿಂಗ್ ಟು ಅನದರ್ ಪರ್ಸನ್ ಆ್ಯಂಡ್ ದ್ಯಾಟ್ ಪರ್ಸನ್ ಈಸ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಯು ಅಂತ ಹೇಳ್ಬೋದು. ಇಲ್ಲಿ ಸಿಂಗ್ಯುಲರ್ ಆಗಿರ್ಬೋದು ಅಥವಾ ಪ್ಲೂರಲ್ ಸಹ ಆಗಿರ್ಬೋದು. ಇವಾಗ ಒಬ್ಬ ಟೀಚರ್ ಕ್ಲಾಸಲ್ಲಿ ಬಂದಮೇಲೆ ಸಿಟ್ ಡೌನ್ ಅಂತ ಹೇಳ್ತಾರೆ ಮಕ್ಕಳಿಗೆ. ಎಲ್ಲರೂ ವಿಶ್ ಮಾಡಲಿಕ್ಕೆ ಇದ್ದಾಗ ಏನು ಹೇಳ್ತಾರೆ? ಸಿಟ್ ಡೌನ್. ಅವ್ರು ಏನು ಹೇಳಲ್ಲ, ಯು ಸಿಟ್ ಡೌನ್ ಅಂತ ಹೇಳಲ್ಲ. ದ ಸಬ್ಜೆಕ್ಟ್ ಇಸ್ ನಾಟ್ ಮೆನ್ಷನ್ ಬಿಕಾಸ್ ಇಟ್ ಈಸ್ ಆಲ್ರೆಡಿ ಇಂಪ್ಲೈಡ್ ದೇರ್. ಸೊ ನೆಕ್ಸ್ಟ್ ಎಕ್ಸಾಂಪಲ್, ಪ್ಲೀಸ್ ಓಪನ್ ದ ಡೋರ್. ದಯಮಾಡಿ ಬಾಗಿಲವನ್ನು ತೆರೆಯಿರಿ ಅಂತ ಅರ್ಥ. ಸೊ ಇಲ್ಲಿ ಸಹಿತ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ನಾವೇನು ಮಾಡ್ತಾ ಇದ್ದೀವಿ? ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಈ ವಾಕ್ಯವು ಸಹಿತ ಇಂಪರೇಟಿವ್ ಸೆಂಟೆನ್ಸ್ನ ಒಂದು ಎಕ್ಸಾಂಪಲ್ ಆಗಿದೆ. ಸೊ ದ ಥರ್ಡ್ ಎಕ್ಸಾಂಪಲ್, ಕೈಂಡ್ಲಿ ಶೇರ್ ಯೋರ್ ಪ್ರೆಸೆಂಟ್ ಲೊಕೇಶನ್. ಇದು ಸಹಿತ ನಾವು ಇಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಈವನ್ ಇನ್ ದಿಸ್ ಸೆಂಟೆನ್ಸ್ ವಿ ಆರ್ ರಿಕ್ವೆಸ್ಟಿಂಗ್ ಟು ಶೇರ್ ದಿ ಪ್ರೆಸೆಂಟ್ ಲೊಕೇಶನ್. ದಟ್ಸ್ ವೈ ದಿಸ್ ಸೆಂಟೆನ್ಸ್ ಆಲ್ಸೋ ಕಮ್ಸ್ ಅಂಡರ್ ಇಂಪರೇಟಿವ್ ಸೆಂಟೆನ್ಸ್. ನೆಕ್ಸ್ಟ್ ಎಕ್ಸಾಂಪಲ್, ಸೆಟ್ ಆ್ಯನ್ ಅಲಾರ್ಮ್. ಇಲ್ಲಿ ಏನು ಹೇಳ್ತಾ ಇದೆ? ನಾಳೆ ಮುಂಜಾನೆ ಏಳಲಿಕ್ಕೋಸ್ಕರ ನೀನು ಒಂದು ಅಲಾರಮನ್ನು ಹಾಕೋ ಅಂತ ಹೇಳ್ತಾ ಇದ್ದೀವಿ. ಸೊ ಹಿಯರ್ ದಿಸ್ ಈಸ್ ಆಲ್ಸೋ ಅ ಕಮಾಂಡ್ ಆರ್ ಆನ್ ಆರ್ಡರ್ ಟು ಅ ಪರ್ಸನ್. ಸೊ ಲೆಟ್ ಮೀ ಡೀಲ್ ವಿತ್ ಸಮ್ ಮೋರ್ ಎಕ್ಸಾಂಪಲ್. ಪ್ಲೀಸ್ ಕಮ್ ಇನ್. ಪ್ಲೀಸ್ ಕಮ್ ಇನ್. ದಯಮಾಡಿ ಒಳಗಡೆ ಬನ್ನಿ. ಪ್ಲೀಸ್ ಟೇಕ್ ಯೋರ್ ಸೀಟ್. ಕೂತ್ಕೊಳ್ಳಿ. ಡೋಂಟ್ ಟಾಕ್. ಡು ನಾಟ್ ಟಾಕ್ ಅಥವಾ ಡೋಂಟ್ ಟಾಕ್. ಮಾತನ್ನು ಆಡಬೇಡಿ. ಪ್ಲೀಸ್ ಕೀಪ್ ಸೈಲೆನ್ಸ್. ದಯಮಾಡಿ ಶಾಂತತೆಯನ್ನು ಕಾಪಾಡಿ. ಸೊ ಯಾವುದೇ ವಾಕ್ಯದಲ್ಲಿ ನೀವು ಆರ್ಡರ್ ಮಾಡ್ತೀರಾ ಅಥವಾ ಕಮಾಂಡ್ ಮಾಡ್ತೀರಾ ಅಥವಾ ರಿಕ್ವೆಸ್ಟ್ ಮಾಡ್ತೀರಾ, ಆ ಎಲ್ಲ ವಾಕ್ಯಗಳನ್ನು ನಾವೇನು ಮಾಡ್ತೇವೆ ಅಂದರೆ ಇಂಪರೇಟಿವ್ ಸೆಂಟೆನ್ಸಲ್ಲಿ ಇಡ್ತೇವೆ. ಸೊ ಎನಿ ಸೆಂಟೆನ್ಸ್ ದ್ಯಾಟ್ commands or requests or also orders can be kept under the sentence that is imperative sentence, and these sentences are ended with a full stop. I hope this type of sentence is also understood. So now let me go to the next type of sentence, and that is interrogative sentence. ಇವಾಗ ನಾವು next sentence ನ ನೋಡೋಣ. ಅದು ಯಾವುದಪ್ಪ ಅಂತಂದರೆ interrogative sentence. Interrogative sentence ಅಂದರೆ ಏನು? The interrogative asks a question. ಸೊ ಇಲ್ಲಿ ನಾವು ಕ್ವೆಶ್ಚನ್ ಕೇಳ್ತೇವೆ, ನಾವು ಇಲ್ಲಿ ಪ್ರಶ್ನೆ ಮಾಡ್ತೇವೆ. ಈ ವಾಕ್ಯಗಳೇನಾಗುತ್ತವೆ? ಪ್ರಶ್ನಾರ್ಥಕ ವಾಕ್ಯಗಳು ಆಗ್ತವೆ. In the interrogative sentences, what we do is we use WH questions or yes or no questions. ಏನು ಮಾಡ್ತೇವೆ? ಈ ವಾಕ್ಯಗಳಲ್ಲಿ ನಾವು WH ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ ಅಥವಾ ಎಸ್ ಆರ್ ನೋ ಕ್ವಶನ್ಸ್ಗಳನ್ನು ಕೇಳಲಾಗುತ್ತೆ. ಈ WH ಕ್ವಶನ್ಸ್ ಅಂದರೆ ಯಾವುದು? ವಾಟ್, ವೇರ್, ವೆನ್, ಹೌ, ವೈ ಎಕ್ಸೆಟ್ರಾ. ಸೊ ಈ ರೀತಿಯಾದಂತಹ ಶಬ್ದಗಳನ್ನು ನಾವು ವಾಕ್ಯದ ಮೊದಲನೇ ಸ್ಥಾನದಲ್ಲಿ ಇಡ್ತೇವೆ. ಎಸ್ ಆರ್ ನೋ ಕ್ವಶನ್ಸ್ ಅಂದರೆ ಏನು? ಆರ್ ಯು ಬ್ಯುಸಿ? ಆರ್ ಯು ವರ್ಕಿಂಗ್ ಟುನೈಟ್? ಆರ್ ಯು ಕಮಿಂಗ್ ಟು ದಿ ಮಾರ್ಕೆಟ್? ಸೊ ಇಲ್ಲಿ ಆರ್, ಡೂ, ಈಸ್ ಈ ರೀತಿಯಾದಂಥ ಆಕ್ಸಿಲರಿ ವರ್ಬ್ಸ್ಗಳನ್ನು ಅಥವಾ ಹೆಲ್ಪಿಂಗ್ ವರ್ಬ್ಸ್ಗಳನ್ನು ಅಂತ ಏನು ಹೇಳ್ತೇವೆ, ಅದನ್ನು ಮೊದಲೇ ಸ್ಥಾನದಲ್ಲಿ ಇಡಲಾಗ್ತದೆ. ವಿ ಯೂಸ್ ಆಕ್ಸಿಲರಿ ವರ್ಬ್ಸ್ ಆಸ್ ದ ಫಸ್ಟ್ ವರ್ಡ್ ಆಫ್ ದಿ ಸೆಂಟೆನ್ಸ್, ಆ್ಯಂಡ್ ದೀಸ್ sentences are ended with a question mark. For example, why have you not come? ನೀನು ಯಾಕೆ ಬಂದಿಲ್ಲ? And a question mark over there. Second, where is the college? When is your train arriving?
ಸೊ ಈ ಎಲ್ಲ ಎಕ್ಸಾಂಪಲ್ಸ್ಗಳನ್ನು ನಾವು WH ಕ್ವೆಶನ್ಸ್ಗಳಿಂದ ಕೇಳಲಾಗಿದೆ. ಆಲ್ ದೀಸ್ ಕ್ವೆಶನ್ಸಸ್ ಸ್ಟಾರ್ಟ್ಸ್ ವಿತ್ WH ಕ್ವೆಶನ್, ವೈ, ವೇರ್ ಆ್ಯಂಡ್ when. So these sentences have been used with a WH word and obviously ended with a question mark because these sentences come under interrogative sentence. ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ ಇಲ್ಲಿ WH ಶಬ್ದಗಳನ್ನು ಬಳಸ್ತೇವೆ ಮತ್ತು ಎಸ್ ಆರ್ ನೋ ಶಬ್ದಗಳನ್ನು ಸಹಿತ ನಾವು ಇಲ್ಲಿ ಬಳಸ್ತೇವೆ. ಈ ಎಸ್ ಆರ್ ನೋ ಶಬ್ದಗಳಂದರೆ ಯಾವುದು? ಡು ಯು ಹ್ಯಾವ್ ಅ ಸ್ಪೇರ್ ಕೀ? ನಿನ್ನ ಹತ್ರ ಒಂದು ಎಕ್ಸ್ಟ್ರಾ ಕೀ ಇದೆಯಾ ಅಂತ ಕೇಳಲಾಗ್ತದೆ. ಅಗೇನ್ ದ ಸೆಂಟೆನ್ಸ್ ಇಸ್ ಎಂಡೆಡ್ ವಿತ್ ಅ ಕ್ವೆಶ್ಚನ್ ಮಾರ್ಕ್. ನಾವು ಸಾಮಾನ್ಯವಾಗಿ ಇಲ್ಲಿ ಮಾಡುವಂಥ ಮಿಸ್ಟೇಕ್ ಏನಂದರೆ ಯು ಹ್ಯಾವ್ ಅ ಕೀ ಅಂತ ಕೇಳ್ತೇವೆ. ನಾವು ಯಾವ ರೀತಿಯಾಗಿ ಕೇಳ್ತೇವೆ? ಯು ಹ್ಯಾವ್ ಅ ಕೀ ಅಂದರೆ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಯು ಹ್ಯಾವ್ ಅ ಕೀ ಅಂತ. ಸೊ ಇದು ನಾವು ಕೇಳುವಂಥ ಟೋನ್ ಪ್ರಶ್ನಾರ್ಥಕವಾಗಿದೆ ಹೊರತು ವಾಕ್ಯ ಇಲ್ಲಿ ಪ್ರಶ್ನಾರ್ಥಕವಾಗಿ ಇಲ್ಲ. ಸೊ ಅದು ಸಹಿತ ನಾವು ಯೂಶ್ವಲಿ ಮಾಡುವಂತಹ ಒಂದು ಮಿಸ್ಟೇಕ್. ಅದಕ್ಕೆ ನಾವೇನು ಕೇಳಬೇಕು? ನಿನ್ನ ಹತ್ರ ಕೀ ಇದೆಯಾ, ಒಂದು ಎಕ್ಸ್ಟ್ರಾ ಕೀ ಇದೆಯಾ ಅಂತ ಕೇಳಲಿಕ್ಕೆ ನಾವೇನು ಮಾಡಬೇಕು? ಆಕ್ಸಿಲರಿ ವರ್ಬ್ ಡೂ ಅನ್ನ ವಾಕ್ಯದ ಮೊದಲಿಗೆ ಇಡಬೇಕು. ದಟ್ ಈಸ್ ಡು ಯು ಹ್ಯಾವ್ ಅ ಸ್ಪೇರ್ ಕೀ. ಇವಾಗ ನಿಮ್ಮ ಫ್ರೆಂಡಿಗೆ ನೀವು ಕೇಳ್ತೀರಾ ಬರ್ತಾ ಇದೆಯಾ ಅಂತ. ಸೊ ನಾವೇನು ಕೇಳ್ತೇವೆ ಇಂಗ್ಲೀಷ್ನಲ್ಲಿ ಕಾಮನ್ಲಿ ಮಾಡುವಂಥ ಮಿಸ್ಟೇಕ್ ಅಂದರೆ ಯು ಕಮಿಂಗ್, ಯು ಆರ್ ಕಮಿಂಗ್ ಅಂತ ಕೇಳ್ತೇವೆ. ನಮ್ಮ ಒಂದು ಹೇಳುವ ಶೈಲಿಯಲ್ಲಿ ಪ್ರಶ್ನಾರ್ಥಕವಾಗಿದೆ ಹೊರತು ನಮ್ಮ ವಾಕ್ಯ ಪ್ರಶ್ನಾರ್ಥಕವಾಗಿ ಇಲ್ಲ. ಸೊ ನಾವು ಸ್ಪೋಕನ್ ಇಂಗ್ಲಿಷ್ ಏನು ಕಲಿತಾ ಇದ್ದೇವೆ ಅದರಲ್ಲಿ ನಾವು ಮಾಡುವಂಥ ಸಹಜವಾದ ಮಿಸ್ಟೇಕ್ ಇದು. ಸೊ ವಾಟ್ ವಿ ಆರ್ ಸಪೋಸ್ ಟು ಯೂಸ್ ಇಸ್ ಆರ್ ಯು ಕಮಿಂಗ್? ಸೊ ದ ಆಕ್ಸಿಲರಿ ವರ್ಬ್ ಹ್ಯಾಸ್ ಟು ಬಿ ಪುಟ್ ಆಸ್ ಅ first word of the sentence. This is usually made mistakes as English as a spoken language. This is a mistake done in speaking of English language. So please change the practice of speaking English language. So ನೀವು ಯಾವುದೇ ರೀತಿಯಾದಂತಹ ಪ್ರಾಕ್ಟೀಸನ್ನು ಇಟ್ಕೋತಿರೋ ಅದೇ ರೀತಿಯಾದ ವಾಕ್ಯಗಳು ಅಥವಾ ಶಬ್ದದ ಒಂದು ಬಳಕೆ ನಮ್ಮಲ್ಲಿ ಬರ್ತದೆ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್ ವೈಲ್ ಯು ಸ್ಪೀಕ್ ಇನ್ ಇಂಗ್ಲಿಷ್. ಸೊ ಈ ರೀತಿಯಾದಂತಹ ಮಿಸ್ಟೇಕ್ಸ್ಗಳನ್ನು ಕಡಿಮೆ ಮಾಡಬೇಕು ಅಂದರೆ ಏನು ಮಾಡಬೇಕಂದ್ರೆ ಇನಿಷಿಯಲ್ ಟೈಮಲ್ಲಿ ಮೊದಲಿಗೆ ನಾವು ಮಾತಾಡುವಾಗಲೇ ಸ್ವಲ್ಪ ಕೇರ್ಫುಲ್ಲಾಗಿ ಇದನ್ನು ಮಾತಾಡಬೇಕಾಗ್ತದೆ. ಸೊ ಪ್ಲೀಸ್ ಟ್ರೈ ಆ್ಯಂಡ್ ಸ್ಪೀಕ್ ಕರೆಕ್ಟ್ ಇಂಗ್ಲೀಷ್ ಇನ್ ದ ಇನಿಷಿಯಲ್ ಸ್ಟೇಜ್ ಆಫ್ ಪ್ರಾಕ್ಟೀಸ್ ಆಫ್ ಎನಿ ಲ್ಯಾಂಗ್ವೇಜ್. ಸೊ whatever you practice in the initial stage, that would become a compulsion or that will become a kind of practice to you. So start speaking English in the very proper way. So let me give you some more example. What is the time? ಇಲ್ಲಿ ಸಹಿತ ನಾನು WH ಕ್ವೆಶ್ಚನ್ ಅನ್ನು ಬಳಸಿದ್ದೇನೆ. Is the locket yours? Is the locket yours? ನೋಡಿ ಇಲ್ಲಿ ನಾನೇನು ಕೇಳ್ತಾ ಇದ್ದೀನಿ, ಈಸ್ ಅನ್ನೋ ಒಂದು ಆಕ್ಸಿಲರಿ ವರ್ಬ್ನ ವಾಕ್ಯದ ಮೊದಲಿಗೆ ಹಾಕಿದ್ದೀನಿ. The locket is yours ಅಂತ ನಾವು ಯೂಶ್ವಲಿ ಕೇಳ್ತೇವೆ, ವಿಚ್ ಇಸ್ ವೆರಿ ವೆರಿ ರಾಂಗ್. ನಾವು ಒಂದು ಹೇಳುವ ಶೈಲಿ ಇಲ್ಲಿ ಪ್ರಶ್ನಾರ್ಥಕವಾಗಿದೆ ಹೊರತು ಇಲ್ಲಿ ಪ್ರಶ್ನಾರ್ಥಕ ವಾಕ್ಯ ಆಗಿಲ್ಲ. ಸೊ ಈಸ್ ದ ಲಾಕೆಟ್ ಯೋರ್ಸ್ ಅಂತ ಕೇಳಬೇಕು. ಆರ್ ಯು ಕಮಿಂಗ್ ಟು ದಿ ಟೆಂಪಲ್ ವಿತ್ ಅಸ್? ನೀನು ನಮ್ಮ ಜೊತೆಗೆ ದೇವಸ್ಥಾನಕ್ಕೆ ಬರ್ತಿದ್ಯಾ? ಸೊ ಇಲ್ಲಿ ಸಹಿತ ನಾನು ಆಕ್ಸಿಲರಿ ವರ್ಬನ್ನು ಮುಂಚಿತವಾಗಿ ವಾಕ್ಯದ ಮೊದಲಿಗೆ ಇಟ್ಟಿದ್ದೇನೆ. ಸೊ ನಾವು ಇಂಟ್ರೋಗೇಟಿವ್ ಸೆಂಟೆನ್ಸ್ ಇಸ್ ಅ ಸೆಂಟೆನ್ಸ್ ದ್ಯಾಟ್ questions. The sentence is a question and usually ends with a question mark. This is what is an interrogative sentence. Let me take you to the next head and the last type of a sentence, that is exclamatory sentence. Exclamatory sentence andre ಏನು? To express one's emotions, surprise or shock. ನಾವು ವಾಕ್ಯದಲ್ಲಿ ನಮ್ಮ ಒಂದು ಎಮೋಷನ್ಸ್ ಅಥವಾ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂತಹ ವಾಕ್ಯ ಇದು ಆಗಿದೆ. An exclamatory sentence ends with an exclamatory mark. Example, what a match. ಇಲ್ಲಿ ನೀವು ಹೇಳುವಂಥ ಶೈಲಿ ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಇರ್ತದೆ ಅಥವಾ ನೀವು ಸ್ವಲ್ಪ ಜೋರ ಧ್ವನಿಯಲ್ಲಿ ಇದನ್ನು ಹೇಳ್ತೀರಿ. ಸೊ ಆಲ್ ದೀಸ್ ಸೆಂಟೆನ್ಸಸ್ ಆರ್ ಯೂಶ್ವಲಿ ಸೆಡ್ a kind of excited voice, or it depends if it is a excited sentence or a kind of sad sentence. So this kind of sentences are usually told using our voice intonations. ಇಲ್ಲಿ ನಾವು ಏರಿಳಿತಗಳನ್ನು ಮಾಡಬೇಕಾಗ್ತದೆ. ಯಾಕಂದರೆ ನಾವು ಮಾತಾಡುವಾಗ ನಮ್ಮ ಒಂದು ಶೈಲಿಯಲ್ಲೇ ನೀವು ಅರ್ಥ ಮಾಡ್ಕೋಬೇಕು ವೆದರ್ ಇಟ್ ಈಸ್ ಅ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ ಆರ್ ಅ ವಾಟ್ ಕೈಂಡ್ ಆಫ್ ಅ ಸೆಂಟೆನ್ಸ್ ಅಂತ. ಯಾಕಂದರೆ ಬರೆಯುವಾಗ ಏನಾಗ್ತದೆ, ಆಫ್ಟರ್ ಎವ್ರಿ ಸೆಂಟೆನ್ಸ್ ವಿ ಟೆನ್ ಟು ಪುಟ್ ಅ punctuation, whether it is a full stop or a question mark or what, it is an exclamatory. Next, hooray, we have won the game.
ಸೊ ಇಲ್ಲಿ ನಾವು ಖುಷಿಯಾಗಿ ಹೇಳ್ತೇವೆ. ವಾಟ್ ಈಸ್ ದ್ಯಾಟ್ ಅಂದರೆ ಹುರ್ರೇ ವಿ ಹ್ಯಾವ್ won the game. Oh, I'm so sorry to hear the bad news. So again here ಏನಾಗ್ತದೆ, ನಮ್ಮ ಒಂದು ವಾಯ್ಸ್ ಇಂಟೋನೇಷನ್ ಕಡಿಮೆ ಆಗ್ತದೆ. ದ ಟೋನ್ ಬಿಕಮ್ಸ್ ಸಾಫ್ಟರ್. Oh, I'm really sorry to hear the bad news. ಇನ್ನೊಂದು ಎಕ್ಸಾಂಪಲ್ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಇಫ್ ಯು ವಾಂಟ್ ಪ್ಲೀಸ್ ನೋಟ್ ಡೌನ್. ಶಿ ಈಸ್ ಬ್ಯೂಟಿಫುಲ್. ಅವಳು ತುಂಬ ಸುಂದರವಾಗಿದ್ದಾಳೆ. ಸೊ ಶಿ ಈಸ್ ವೆರಿ ಬ್ಯೂಟಿಫುಲ್. ಅಲ್ಲಾಸ್ ವಾಟ್ ಅ ಬಿಗ್ ಬಂಗ್ಲೋ. ವಾವ್, ವಾಟ್ ಅ ಬಿಗ್ ಬಂಗ್ಲೋ. ಸೊ ಇಲ್ಲಿ ನಾವೇನು ಹೇಳ್ತಿದ್ವಿ, ಆ ಒಂದು ದೊಡ್ಡದಾಗಿರುವಂಥ ಒಂದು ಮನೆಯನ್ನು ಬಂಗ್ಲೋವನ್ನು ನಾವು ಇಲ್ಲಿ ಹೇಳ್ತಾ ಇದ್ದೇವೆ ನಮ್ಮ ವಾಯ್ಸಲ್ಲಿ. ಎಷ್ಟು ಚೆಂದ ಇದೆ ಅಥವಾ ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನು ನಾವು ಇಲ್ಲಿ ಹೇಳ್ತಾ ಇದ್ದೇವೆ. ಐ ಕಾಂಟ್ ಬಿಲೀವ್ ಯು ಡಿಡ್ ದಿಸ್. ಐ ಕಾಂಟ್ ಬಿಲೀವ್ ದಟ್ ಯು ಡಿಡ್ ದಿಸ್. ನನಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಇದನ್ನು ನೀನು ಮಾಡಿದ್ದೀಯಾ ಅಂತ. ಸೊ ಅದು ಏನಾಗಿರ್ಬೋದು, ಒಂದು ಒಳ್ಳೆಯ ಕೆಲಸ ಕೂಡ ಆಗಿರ್ಬೋದು ಅಥವಾ ಒಂದು ಕೆಟ್ಟ ಕೆಲಸ ಕೂಡ ಆಗಿರ್ಬೋದು. ಸೊ ಈ ರೀತಿಯಾದಂಥ ವಾಕ್ಯಗಳನ್ನು ಕಂಪ್ಲೀಟ್ಲಿ ನಿಮ್ಮ ವಾಯ್ಸ್ ಮಾಡ್ಯುಲೇಷನ್ ಮೇಲೆ ನಾವು ಗುರ್ತು ಹಿಡಿತೇವೆ. ಸೊ ದಿಸ್ ಈಸ್ ಅನ್ ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. So I hope you have found this video very useful. Thank you.